ಕಾಂಗ್ರೆಸ್ ವರ್ಚಸ್ಸು ಬಿಜೆಪಿ. ಕೆಲವು ದಿನಗಳಿಂದ ಚರ್ಚೆಗೀಡಾದ ಹಕ್ಕುಪತ್ರ ವಿಷಯ. ಹೌದು ಪ್ರಿಯ ವೀಕ್ಷಕರೇ, ಜಮಖಂಡಿ ನಗರದಲ್ಲಿ ಕೆಲವೊಂದಿಷ್ಟು ದಿನಗಳಿಂದ ಭಾರೀ ಸದ್ದು ಮಾಡುತ್ತಿರುವ ಹಕ್ಕುಪತ್ರ ವಿಷಯ. ಹಾಲಿ ಶಾಸಕ ಮಾಜಿ ಶಾಸಕರ ನಡುವೆ ಹಕ್ಕುಪತ್ರದ ಬೆಂಕಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನು ಸುಡುವ ಮುಂಚೆ ಅದನ್ನ ಆರಿಸುವ ಮಾರ್ಗ. ಹಾಲಿ ಮಾಜಿ ಶಾಸಕರು ಮಾಡಬೇಕೆಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕುಮಾರ್ ಅಲ್ಗೂರ್, ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ಏನು ಈ ಒಂದು ವಿಡಿಯೋ ಮುಖಾಂತರ ನಾನು ಜಮಖಂಡಿ ಮತಕ್ಷೇತ್ರದ ಸಾರ್ವಜನಿಕರಿಗೆ ತಿಳಿಯ ಬಯಸುವುದೇನೆಂದರೆ, ಮಾಜಿ ನಗರಸಭೆಯ ಸದಸ್ಯರಾದಂಥ ಕುಶಾಲ್ ವಾಗ್ಮೋರಿ ಅವರು ಹಕ್ಕುಪತ್ರದ ವಿಷಯವಾಗಿ ಏನು ನಿನ್ನೆ ದಿನ ಒಂದು ವಿಡಿಯೋವನ್ನು ಮಾಡಿದ್ರು. ಆ ವಿಡಿಯೋದಲ್ಲಿ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ ಒಂದು ಆಹ್ವಾನವನ್ನು ನೀಡಿದರು. ಹಕ್ಕುಪತ್ರದ ವಿಷಯವಾಗಿ ನಾವು ಚರ್ಚೆಗೆ ಸಿದ್ಧರಿದ್ದೀವಿ, ನೀವು ಕೂಡ ಚರ್ಚೆಗೆ ಬರ್ರಿ ಅಂತಂದು ಓಪನ್ ಸವಾಲು ಹಾಕಿದ್ರು. ಆ ಒಂದು ಸವಾಲನ್ನು ನಾವು ಸ್ವೀಕಾರ ಮಾಡಿ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು, ನಾವು ಕಾರ್ಯಕರ್ತರು ಆ ಒಂದು ಅವರು ಹಾಕಿದ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತಿನ ದಿನ ಅವ್ರು ಹೇಳಿದ ಟೈಮಿಗೆ ಅರ್ಧ ಗಂಟೆ ಮುಂಚೆನೆ ಜಮಖಂಡಿಯ ರಮಾ ನಿವಾಸ ಐಬಿಯಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಇವತ್ತು 12 ಗಂಟೆ ಆಗ್ತಾ ಬಂತು, ಅವರು ಯಾರೂ ಕೂಡ ಬಂದಿರಲಿಲ್ಲ. ಕೆಲವೊಂದು ಕಾರ್ಯಕರ್ತರು ಬಂದಿದ್ರು, ಅದು ದೂರ ನಿಂತ್ಕೊಂಡಿದ್ರು. ಈ ಒಂದು ವಿಡಿಯೋ ಮುಖಾಂತರ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಹಕ್ಕುಪತ್ರ ಏನು ಜಮಖಂಡಿಯಲ್ಲಿ ಏನು ಭಾರಿ ಚರ್ಚೆಯಲ್ಲಿ ಇದೆ ಹಕ್ಕುಪತ್ರ ವಿಷಯ. ಜಮಖಂಡಿ ಮತಕ್ಷೇತ್ರ, ಜಮಖಂಡಿ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಹಕ್ಕುಪತ್ರ ವಿತರಣೆ ಬಗ್ಗೆ ನಾನು ಆಗಿನ ಸಂದರ್ಭದಲ್ಲಿ ಆನಂದ ನ್ಯಾಮಗೌಡರು ಜಮಖಂಡಿ ಶಾಸಕರಿದ್ರು. ಆವಾಗ ಬಿಜೆಪಿ ಸರ್ಕಾರ ಇತ್ತು. ಆ ಒಂದು ಸಂದರ್ಭದಲ್ಲಿ ಶಾಸಕ ಆನಂದ ನ್ಯಾಮಗೌಡರು ಹಕ್ಕುಪತ್ರವನ್ನ ನಮ್ಮ ಬಡ ಜನತೆಗೆ, ನಮ್ಮ ನಗರಸಭೆಯ ವ್ಯಾಪ್ತಿಯ ಕಡುಬಡ ಜನತೆಗೆ ನೀಡಬೇಕನ್ನೋ ಉದ್ದೇಶದಿಂದ ಹಗಲು ರಾತ್ರಿ ಶ್ರಮಿಸಿ ಸರ್ಕಾರದ ಮೇಲೆ ಒತ್ತಡ ತಂದು ಸಂಬಂಧಪಟ್ಟ ಸಚಿವರ ಗಮನ ಸೆಳೆದು ಅಧಿಕಾರಿಗಳಿಗೆ ದುಂಬಾಲ ಹಾಕಿ ಒಂದು ಹಕ್ಕುಪತ್ರಗಳನ್ನ ತರುವಲ್ಲಿ ಯಶಸ್ವಿಯಾದರು. ಅದೆಲ್ಲರಿಗೂ ಸಾರ್ವಜನಿಕರಿಗೆ ಗೊತ್ತೈತಿ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಬಂತು. ಚುನಾವಣೆ ಆದ್ಮೇಲೆ ನಮ್ಮ ಆನಂದ ನ್ಯಾಮಗೌಡರು ಪರಾಜಿತ ಆದ್ರು, ಶಾಸಕ ಜಗದೀಶ್ ಕುಡಗುಂಟೆ ಅವರು ಶಾಸಕರಾದ್ರು. ಆದ್ರೆ ಅವರು ಶಾಸಕರಾಗಿ 3 ವರ್ಷ ಆಯಿತು, ಇನ್ನೂ ಕೂಡ ಹಕ್ಕುಪತ್ರಗಳಲ್ಲಿ ಅವ್ರದ್ದು ಯಾವುದೂ ಒಂದು ನಯ್ಯ ಪೈಸೆ ಕೆಲಸನೂ ಇಲ್ಲ. ಆಮೇಲೆ ಅವರ ಕಾರ್ಯಕರ್ತರು ವಿಡಿಯೋಗಳನ್ನ ಮಾಡ್ತಾ ಇದ್ರು ಪದೇ ಪದೇ, 15 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಕೆಲವೊಂದು ಬಿಜೆಪಿ ಕಾರ್ಯಕರ್ತರು ವಿಡಿಯೋ ಮಾಡಿ, ಇಲ್ಲ ಹಕ್ಕುಪತ್ರನ ಶಾಸಕ ಜಗದೀಶ್ ಕುಡಗುಂಟೆ ಅವರು ಮಾಡ್ಯಾರು, ಅವ್ರ ಕೊಡುಗೆ ಬಹಳ ದೊಡ್ಡದೈತೆ ಅಂತ ಒಬ್ರು ಹೇಳ್ತಾರು. ಮತ್ತೆ ಅದೇ ರೀತಿ ನಾವು ಸವಾಲನ್ನ ಮತ್ತೊಂದು ನಮ್ಮ ಆನಂದ ನ್ಯಾಮಗೌಡರು ಹಕ್ಕುಪತ್ರ ಮಾಡ್ಯಾರು, ಬೇಕಾದ ದಾಖಲಾತಿಗಳನ್ನ ನಾವು ನೇರವಾಗಿ ನೀಡ್ತೀವಿ ತಂದಾಗ ಮತ್ತೆ ಅವರು ವಿಡಿಯೋಗಳನ್ನ ಮಾಡಿ ಪತ್ರಿಕಾ ಮಾಧ್ಯಮದವರು ಕರೆಸಿ, ಇಲ್ಲ ಇದನ್ನ ಶಾಸಕ ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ ಅವರು ಮಾಡ್ಯಾರ ತಂದು ಒಂದ್ ಕಡೆ ಹೇಳ್ತಾರೆ. ಇಷ್ಟ ಜನರಿಗೆ ತಿಳ್ಕೋಬೇಕು, ಅವರ ಕಡೆ ಸ್ಪಷ್ಟೀಕರಣ ಇಲ್ಲ. ಇದರಲ್ಲಿ ಶಾಸಕ ಜಗದೀಶ್ ಗುಡಿಗುಂಡಿ ಅವರು, ಕುಲಕರ್ಣಿ ಅವರು ಯಾರೂ ಕೂಡ ಮತ್ತೊಬ್ಬರು ಈ ಹಕ್ಕುಪತ್ರ ವಿಷಯದಲ್ಲಿ ಯಾರೂ ಕೂಡ ಶ್ರಮ ಇಲ್ಲ. ಇದರಲ್ಲಿ ಶ್ರಮ ಏನಾದ್ರೂ ಇದ್ರೆ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡರ ಶ್ರಮ ತುಂಬಾ ಇದೆ. ಹಾಗೆ ಏನು ಕುಶಾಲ್ ವಾಗ್ಮೋರಿ ಅವರು ತಮ್ಮ ಶಾಸಕರು ತಿಳಿಸ್ತಿರೋ ತಾವು ಹೇಳ್ತಿರೋ ಗೊತ್ತಿಲ್ಲ, ಈ ಒಂದು ಹಕ್ಕುಪತ್ರ ವಿಷಯದ ಸಲುವಾಗಿ ನಮ್ಮ ಅಧ್ಯಕ್ಷರುಗಳು, ಸದಸ್ಯರುಗಳು ನಾವು ಕೂಡ ನೈಜ ದಾಖಲೆಗಳನ್ನ ತೆಗೆದುಕೊಂಡು ತಮಗೆ ತೋರಿಸಿದ್ದೀವಿ, ವಿಡಿಯೋ ಮುಖಾಂತರ ನೀಡಿದ್ದೀವಿ, ಹಾಗೆ ಮಾಧ್ಯಮದ ಮುಖಾಂತರ ನೀಡಿದ್ದೀವಿ. ಸುಮ್ಮನೆ ಇನಾಕಾರನ ಚರ್ಚೆ ಇದೆಲ್ಲ ಬಿಡ್ರಿ. ಜಮಖಂಡಿ ಸಾರ್ವಜನಿಕರಿಗೆ ಗೊತ್ತೈತಿ, ಆನಂದ ನ್ಯಾಮಗೌಡ ಶಾಸಕರಿದ್ದಾಗ ಈ ಹಕ್ಕುಪತ್ರಗಳನ್ನ ಜಮಖಂಡಿ ನಗರದ ಪ್ರದೇಶಗಳಿಗೆ ಮಾಡಿದ್ದಾರೆ ಅಂತ. ಹಾಗೆ ಏನು ತಾವೇನು ಈ ರಾಜಕೀಯ ಮಾಡ್ತಾ ಇದ್ದೀರಿ, ಇದು ಒಂದು ರಾಜಕೀಯ ಕೆರ್ಚಾಟವನ್ನ ಬಿಟ್ಟು ಜಮಖಂಡಿಯಲ್ಲಿ ನೈಜ ರಾಜಕೀಯವನ್ನ ಮಾಡ್ರಿ, ಹಾಗೂ ಜಮಖಂಡಿಯನ್ನ ಅಭಿವೃದ್ಧಿ ಮಾಡ್ರಿ. ವಿನಾಕಾರಣ ಜನರಿಗೆ ಸುಳ್ಳು ಸಂದೇಶವನ್ನ ಹರಡುವುದು ಬಿಡ್ರಿ. ಒಂದು ಉತ್ತಮ ಜನರಿಗೆ ಸೇವೆಯನ್ನು ಕೊಡ್ರಿ. ಇದೇ ರೀತಿ ಮುಂದುವರೆದ್ರೆ ಬರೋ ದಿನಮಾನಗಳಲ್ಲಿ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಬರೋ ದಿನಮಾನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ. ಇವತ್ತಿನ ದಿವಸ ಹಕ್ಕುಪತ್ರ ಯಾರು ಮಾಡಿಸಿದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಸಂಬಂಧ ನಾನು ಅವ್ರನ್ನ ಕರೆದಿದ್ದೆ. ಮಾಜಿ ಶಾಸಕರಿಗೆ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರಿಗೆ ಅವ್ರ ಜೊತೆ ಕುತ್ಕೊಂಡು ಕೆಲವೊಬ್ರು ಬೈಟ್ ಮಾಡಿದ್ರು, ವಿಡಿಯೋ ಮಾಡೋಕ ಅದನ್ನ ಅಪ್ಲೋಡ್ ಮಾಡಿದ್ರು. ಅದಕ್ಕೆ ಅವರಿಗೆ ಸವಾಲ್ ಹಾಕಿ ಬರಕ್ ಹೇಳಿದ್ದೆ. ಎಲ್ಲ ದಾಖಲೆಗಳು ನನ್ನ ಹತ್ರ ಇದಾವ, ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಇದು ಯಾರು ಮಾಡಿಸಿದ್ರು, ಹೇಗ್ ಮಾಡಿಸಿದ್ರು, ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ನನ್ನ ಹತ್ರ ದಾಖಲೆಗಳಿದಾವ. ಅದನ್ನು ಬಿಟ್ಟು ಇವತ್ತು 200-300 ಜನ ಸೇರಿಸಿ ಇಲ್ಲಿ ಬಂದು ಹೋಮು ಗಲಭೆ ಮಾಡಿ ದಂಗೆ ಎಬ್ಸೋ ಕೆಲಸಕ್ಕಂತ ಮಾಡ್ತಕ್ಕಂತ ಇದು ಕಾಂಗ್ರೆಸ್ಸಿನ ಒಂದು ಷಡ್ಯಂತ್ರ. ಅದೇ ರೀತಿ ನಾನಿಲ್ಲಿ 10 ಗಂಟೆಗೆ ಬಂದಾಗ
PSI ಸಾಹೇಬ್ರು ಇಲ್ಲಿ ಬೇಡ, ಸಾಹೇಬ್ರು ಓದ್ತಾ ಇದಾರ, ಇಲ್ಲಿ ಏನು ಮಾಡಕ್ ಹೋಗ್ಬೇಡ್ರಿ, ಹೋಗ್ರಿ ಅಂತೇಳಿ ಇಲ್ಲಿಂದ ನನ್ನ ಫೋರ್ಸ್ ಮಾಡಿ ಇಲ್ಲಿಂದ ಕಳಿಸುವಂತ ವ್ಯವಸ್ಥೆ ಅವ್ರು ಮಾಡಿದ್ರು. ಅವಾಗ ಯಾರು ಇರ್ಲಿಲ್ಲ ಇಲ್ಲಿ. ಆವಾಗ ನಾ ಹೋದ ಮೇಲೆ ಇಲ್ಲಿ ಬಂದು ಯಾವ್ದು ಮಾಡಿಲ್ಲ, ಇದನ್ನು ಮಾಡಿಲ್ಲ, ನಾವು ಬಂದೀವಿ, ನೀವ್ ಯಾರು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ಚಿಲ್ಲರ್ ಕೆಲಸ ಅಂತಾರೆ. ಅದಕ್ಕೆ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ಹಕ್ಕು ಪತ್ರ ಅದನ್ನ ಜಮಖಂಡಿಯ ಜನಪ್ರಿಯ ಶಾಸಕರು ಎಷ್ಟು ಏನ್ ಕಷ್ಟಪಟ್ಟು ಮಾಡಿದಾರ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ನಿಮ್ಗೆ ಬೇಕಾದ್ರ ಅಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊರಿ. ನಮ್ಮ ಸಾಹೇಬರ ಸಿಬ್ಬಂದಿಗಳನ್ನ ಕಳಿಸಿ 4 ಜನರನ್ನ ಕಳಿಸಿ ಅದ್ರ ಹಕ್ಕು ಪತ್ರ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ದುಡ್ಡು ಕಟ್ಟಕ್ಕಾಗಲ್ಲ, ಅವ್ರ ದುಡ್ಡನ್ನ ನಾನೇ ಕಟ್ತೀನಿ ಅಂತಕ್ಕಂಥ ಮಾತನ್ನ ನಮ್ಮ ಜಮಖಂಡಿಯ ಜನಪ್ರಿಯ ಶಾಸಕರಾದ ನಾಡೋಜ ಶ್ರೀ ಜಗದೀಶ್ ಗುಡಗುಂಟಿ ಸಾಹೇಬ್ರು ಹೇಳಿದ್ದಾರೆ. ನಿಮ್ದು ಏನು ಕೊಡುಗೆ ಇದೆ? ಹಕ್ಕು ಪತ್ರ ರೆಡಿ ಮಾಡಕ್ ನಿಮ್ದು ಏನ್ ಕೊಡುಗೆ ಐತೆ? ನಿಮ್ ಕೆಲಸ, ನೀವು ನಿಮ್ ಸ್ವಾರ್ಥ. ಮೊನ್ನೆ ಬೈಟ್ನಾಗ ಹೇಳ್ತೀರಿ, ನೀವೇನಾದ್ರು ಅವಕಾಶ ಕೊಟ್ರ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳ್ತೀರಿ. ನಾಚಿಕೆ ಬರಲ್ಲ ನಿಮ್ಗ? ಅಧಿಕಾರ ಕೊಟ್ರ ಅಟ್ಟ ನೀವು ಸೇವೆ ಮಾಡೋರೇನ? ಅದು ಕೂಡ ನನ್ನ ಹತ್ರ ವಿಡಿಯೋ ಐತಿ. ನೀವು ಹೇಳ್ತೀನಿ, ನಾನು ಬಂದಿರೋದು ಸರಿಯಾಗಿ 10 ಗಂಟೆಗ. ಸಾಹೇಬ್ರು ಇಲ್ಲಿಂದ ಹೇಳಿದ ತಕ್ಷಣ ಹೋಗಿಲ್ಲ ನಾನು. ಅವ್ರ ಜೊತೆ ಅರ್ಧ ತಾಸು ಗುದ್ದಾಡಿ, ಅಲ್ಲ ಸರ್ ಇಲ್ಲೇ ನಿಂತು ಮಾತಾಡ್ತೀನಿ, 2 ನಿಮಿಷ ಮಾತಾಡ್ತೀನಿ ಆದ್ರೆ ನಾನು ಬಿಡಲಿಲ್ಲ. ಅದಕ್ಕೆ ನಾ ಹೋದ ಮೇಲೆ ಬಂದ್ ಕಿಸಂದ್ರ ಇದೇನು ಚಮಚಾಗಿರಿ ಮಾಡತ್ತೀರಿ, ಇದು ನಮಗ್ ನಡೆಯಂಗಿಲ್ಲ. ನನ್ನ ಮೈಯಲ್ಲಿ ಹರಿತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ. ನನಗೆ ಸಂಸ್ಕಾರ ಕೊಟ್ಟಿರೋದು RSS. ಅದ್ರ ಗರಡಿ ಒಳಗೆ ಬೆಳೆದಿರೋ ನಾನು. ನಿಮ್ಮ ಗೊಂಡ ಬೆದರಿಕೆಗೆ, ಇದೇನ್ ದಾದಾಗಿರಿಗೆ ಹೆದರೋ ಮಗ ನಾ ಅಲ್ಲ. ಅದಕ್ಕ ನಾ ಹೇಳ್ತೀನಿ, ನಾ ಹೋದ ಮೇಲೆ ಬಂದು ಮಾತಾಡೋದಲ್ಲ. ನಾನು ಇಲ್ಲಿ ಬಂದು ಹೋಗಿನಿ, ನಾ ಇಲ್ಲಿ ಯಾರು ಇಲ್ಲ ಅಂತ ಮಾತನ್ನ ಹೇಳಕ್ ಹೋಗ್ಬೇಡ್ರಿ. ನಾ ಒಬ್ಬ ಹೋಗಿನಿ, ಇಲ್ಲಿ ನಮ್ಮ ಸ್ನೇಹಿತರಿದ್ರು, ನಾನು ಕರೆದಿದ್ದು ಬರೇ 4-5 ಜನ ಅಷ್ಟೇ. ನೀವು ಬಂದಿರೋದು 200-300 ಜಗಳ ಮಾಡಕ್ ಬರ್ತೀನಿ ಅಂತ ಹೇಳ್ಬೇಕಿತ್ತಲ್ಲ. ನೀವು ಅಡ್ವಾನ್ಸ್ ಬರ್ತಿದ್ದೀವಿ ನಾವು, ಏನಾಗೋದು ಹಾಗೆ ಬಿಡ್ತಿತ್ತು. ಇದೆಲ್ಲ ನಮ್ಗೆ ನಡೆಯಂಗಿಲ್ಲ. ನೀವು ಬರ್ತಿದ್ರ ಅದಕ್ಕೂ ರೆಡಿ ಇದೀವಿ, ಯಾವಾಗ ಬೇಕಾದಾಗ ಕರೀರಿ, ಅದಕ್ಕೂ ರೆಡಿನ. ನನ್ನ ಕಡೆ ಡಾಕ್ಯುಮೆಂಟ್ ಅದಾವು. ಇದನ್ನ ಪ್ರತಿ ಮನೆಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ. ಇದನ್ನ ಹಕ್ಕು ಪತ್ರ ಯಾರು ಮಾಡಿರ್ತಕ್ಕಂಥದ್ದು ಮತ್ತೆ ಪ್ರೂವ್ ಮಾಡ್ತೀವಿ. 2028 ಮತ್ತೆ ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ